ರಾಜನರ್ಧಕನ ಆಸ್ಥಾನಕ್ಕೆ ಮಾಡಿರಿ. ಅಪ್ಪ ಪ್ರಭು. ಅಂದದ ಶಿಲೆ ಎರಡು ನಲಿದಾಡಿವೆ, ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿತು. ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿತು. ಅಂದದ ಶಿಲೆ ಎರಡು ನಲಿದಾಡಿವೆ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ಮೋಹಿನಿ ಎನ್ನುವುದು ಇವಳ ಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ನಾಯಕಿಯೇ ನಿನಗೆ ಈ ಹೂವಲ್ಲವೇ. ನಾಯಕಿಯೇ ನಿನಗೆ ಈ ಹೂವಲ್ಲವೇ. ನಾಯಕಿಯೇ ನಿನಗೆ ಈ ಹೂವಲ್ಲವೇ, ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ. ಸಾಸ ಸಾಸ ಪದ ಸಾಸ ಸಾಸ ಪದ ಸಾಸ ಸಾಸ ದ ಪದ ದ ರೀರಿ ರೀರಿ ದಸ ರೀರಿ ರೀರಿ ದಸ ಗಾರಿ ಗಾರಿ ಸರಿ ಸಾಸ ಸಾ. ಸಾಸ ಪದ ಸಾಸ ಪದ ಸಾಸ ದ ಪದ ದ ದ ರೀರಿ ದಸ ರೀರಿ ದಸ ಗಾರಿ ಗಾರಿ ಸರಿ ಸಾಸ ಸಾ. ಪದ ಸಾಸ ಪದ ಸಾಸ ದ ಪದ ದ ದ ರೀರಿ ದಸ ರೀರಿ ದಸ ಗಾರಿ ಗಾರಿ ಸರಿ ಸಾಸ ಸ. ಗರಿಗ ಪದ ಪಗರಿ ಗ ಗ ಗ ಪದ ಸರಿ ಗಾರಿ ಸರಿ ಸಾಸ ಸ. ಪದ ಪಗರಿ ಗ ಗ ಗ ಪದ ಸರಿ ಗಾರಿ ಸರಿ ಸಾಸ ಸಾಸ ದ ಸದ ಪದ ದ ದ ಪದ ಪಗರಿ ಪ ಪಗ ಪಗರಿ ಸರಿ ಗ ಪದ ಸ. ಸದ ಪಗ ದ ಪದ ಪಗರಿ ಪ ಪಗ ಪಗರಿ ಸರಿ ಗ ಪದ ಸ. ಸರಿ ಗ ಗ ರಿ ಗ ಪ ಪ ಗ ಪದ ಸ ಗ ಪದ ಸ ಗ ಪದ ಗ ಪದ ಸ ಗ ಪದ ಸ ಗ ಪದ ಗ ಪದ ಸ ಗ ಪದ ಸ ಗ ಪದ. ಮುತ್ತಿನ ಮಾಲೆ ಕಟ್ಟಿ ತಂದಿಹ ಹೆಣ್ಣೊಂದು, ಆಸೆಯ ತುಂಬಿದ ತುಂಬಿಯ ರೀತಿ ತಾನೊಂದು. ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಸಂಗೀತದ ಸರಿಗೀತೆ ಹಾಡುತ್ತಾ ನಲಿಯುವುದು ತಾನೊಂದು. ಮುಖದಲ್ಲಿ ಮುಖವಿಟ್ಟು ಹಾರುತ್ತಾ ಬರುವುದು, ಮುಖದಲ್ಲಿ ಮುಖವಿಟ್ಟು ಹಾರುತ್ತಾ ಬರುವುದು. ಮುಖದಲ್ಲಿ ಮುಖವಿಟ್ಟು ಹಾರುತ್ತಾ ಬರುವುದು, ಹಾರುತ್ತಾ
ಬರುವುದು ತುಂಬೆಯ ತರಲಿ ಹಾರುತ್ತ ಬರುವುದು ತುಂಬೆಯ ತರಲಿ ಅಂದದ ಶಿಲೆಯರೆಡು ನಲಿ ದಾಟಿವೆ ಅದರ ಪನ್ನೀರ ಪರಿಮಳ ಹೂಬಿರಿದು ಅಂದದ ಶಿಲೆಯರೆಡು ನಲಿ ದಾಟಿವೆ ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಾಮ್ 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 Jano daga jimi daga jano daga jimi daga jano di di di. Daga jimi daga jano daga jimi daga jano daga jimi daga jano tom tom tom. Tajum daga jum dagida jum tajum dagida jum tajum jum dagida jum dagida jum dagida tajum daga jum dagida jum tajum dagida jum tajum jum dagida jum dagida jum dagida tajum. ರಾಜನಾರ್ಧಿಕರಿಗೆ ಬಹುಮಾನವನ್ನು ಕಂಡು ಕಳಿಸಿರಿ. ಮಹಾಪ್ರಭು ಭುವನ ಬ್ರಹ್ಮಾಂಡವಮ್ಮೆತ್ತಿಸಿ ಭುವನ ಬ್ರಹ್ಮಾಂಡವಮ್ಮೆತ್ತಿಸಿ ಪ್ರಜಾರ್ತಿಯಂ ಪೊಡದರ್ಪ ಚಂಪದಾಧೀಶ್ವರನಿಗೆ ಸರಿ ಸಮಾನರಿಗರೇ ನಿರುತಂ ಸೋಮಂತ್ಯರಾಧರಿಂದೊಡಗೂಡಿ ನಿರುತಂ ಸೋಮಂತ್ಯರಾಧರಿಂದೊಡಗೂಡಿ ಅತಿಭುಜ ಬಲೊಡ್ಡನಲ್ಲಿ ಸರ್ಪ ಈ ಹಂಸಧ್ವಜರಾಜೇಂದ್ರನಿಗೆ ಸರಿ ಸಮಾನರಿಗರೇ ಧರೆಯಲು ನಾಲಿಗ ಮೆರೆಯುತ್ತಲೇ ಸಮಾನರಾರಿಗರೈ ಸಚಿವನ ಪೇ ಅತೆ ಮುದದೈ ಸೈನ್ಯದ ಕಡೆ ಧರೆಯಲು ನಾಲಿಗ ಮೆರೆಯುತ್ತಲೇ ಸಮಾನರಾರಿಗರೈ ಸಚಿವನ ಪೇ
ಅತಿ ಮುದದೈ ಪುರದ ಪ್ರಜೆಗಳು ಅರುಷದಿ ಮೆರೆಯುತ್ತೆ ಸಂತಸದಿಂದ ಇರುವರವೇ ಪುರದ ಪ್ರಜೆಗಳು ಅರುಷದಿ ಮೆರೆಯುತ್ತೆ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಪುರದ ಪ್ರಜೆಗಳು ಅರುಷದಿ ಮೆರೆಯುತ್ತೆ ಸಂತಸದಿಂದ ಇರುವರವೇ ರಾಜನಾಜ್ಞೆಯ ಪಾಲಿಸುತ್ತಿಗರೇ ರಾಜನಾಜ್ಞೆಯ ಪಾಲಿಸುತ್ತಿಗರೇ ಸಮಾನರಾರಿಗರೇ ಸಚಿವನ ಪೇ ಅತಿ ಮುದದೆ ದರೆಯಳು ನಾಲಿಗ ಮೆರೆಯುತ್ತಲಿರು ಸಮಾನರಾರಿಗರೈ ಸಚಿವನ ಪೇ ಅತಿ ಮುದದೆ ಸಿಡಿಲಿನ ಪರಿಯಲ್ಲಿ ವೈರಿಗಳ ದಯಲ್ಲಿ ಭಯವನ್ನು ತಂದು ನಡುಗಿಸಿ ನಾನು ಸಿಡಿಲಿನ ಪರಿಯಲ್ಲಿ ವೈರಿಗಳ ದಯಲ್ಲಿ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ಸಿಡಿಲಿನ ಪರಿಯಲ್ಲಿ ವೈರಿಗಳ ದಯಲ್ಲಿ ಭಯವನ್ನು ತಂದು ನಡುಗಿಸಿ ನಾನು ಧೀರ ವೀರನಿಗೆ ಶೂರ ರಾಜನಿಗೆ ವೀರ ವೀರನಿಗೆ ಶೂರ ರಾಜ ಸಮಾನರಾರಿಗರೈ ಸಚಿವನ ಪೇ ಅತಿ ಮುದದೆ ದರೆಯಳು ನಾಲಿಗ ಮೆರೆಯುತ್ತಲಿರು ಸಮಾನರಾರಿಗರೈ ಸಚಿವನ ಪೇ ಅತಿ ಮುದದೆ ಮಂತ್ರಿಶೇಖರ ಮಹಾಪ್ರಭು ನಮ್ಮ ರಾಜ್ಯದ ಭಾರಕ್ರಮವು ಯಾವ ರೀತಿಯಲ್ಲಿ ತಿಳಿಸೋ ಪ್ರಭುಗಳೇ ನನ್ನ ನುಡಿಯನ್ನು ಕೇಳಿ ವಿನಯದಿಂಬೇಳುವೆ ವಿವರವನೆಲ್ಲ ಪ್ರಭುಗಳೇ ಪ್ರಭುಗಳೇ ನನ್ನ ನುಡಿಯನ್ನು ಕೇಳಿ ವಿನಯದಿಂಬೇಳುವೆ ವಿವರವನೆಲ್ಲ ಪ್ರಭುಗಳೇ ನನ್ನ ತಮ್ಮಯ ಆಳ್ವಿಕೆ ಎಲ್ಲಿ ಪ್ರಜೆಗಳು ತಮ್ಮಯ ಆಳ್ವಿಕೆ ಎಲ್ಲಿ ಪ್ರಜೆಗಳು ಔಷಧಿಂಬಾಳುತ್ತಾ ಇರುವರು ಕೇಳು ಔಷಧಿಂಬಾಳುತ್ತಾ ಇರುವರು ಕೇಳು ಪ್ರಭುಗಳೇ ನನ್ನ ನುಡಿಯನ್ನು ಕೇಳಿ ವಿನಯದಿಂಬೇಳುವೆ ವಿವರವನೆಲ್ಲ ಪ್ರಭುಗಳೇ ನನ್ನ ಧರ್ಮವ ಮೀರುವ ಕಲುಷಿತ ಜನರ ಧರ್ಮವ ಮೀರುವ ಕಲುಷಿತ ಜನರ ವಿಧ ವಿಧದಿಂದಲೇ ಶಿಕ್ಷಿಪೆ ಕೇಳಿ ವಿಧ ವಿಧದಿಂದಲೇ ಶಿಕ್ಷಿಪೆ ಕೇಳಿ ಪ್ರಭುಗಳೇ ನನ್ನ ನುಡಿಯನ್ನು ಕೇಳಿ ವಿನಯದಿಂಬೇಳುವೆ ವಿವರವನೆಲ್ಲ ಪ್ರಭುಗಳೇ ನನ್ನ ಮಹಾರಾಜರೇ ಮಂತ್ರಿಶೇಖರ ತಮ್ಮ ಆಳ್ವಿಕೆಯಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಸಕಲ ಪ್ರಜೆಗಳು ಶ್ರೀ ಹರಿದ್ಯಾನದಲ್ಲಿ ನಿರಾತರಾಗಿರುವರು ಮಹಾರಾಜರೇ ಮಂತ್ರಿಶೇಖರ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ತೊಂದಪ್ಪಿಸುತ್ತಿರುವರು ಮಹಾರಾಜರೇ ಬೇಷ್ ನಿನ್ನಂತ ವೇಗಶಾಲಿದ ಮಂತ್ರಿ ನನಗಿರುವಲ್ಲಿ ನನಗೆ ಯಾವ ಕಾರ್ಯಭಾಗದಲ್ಲಿ ಕೊರತೆನು ಒಳ್ಳೆಯದು ಈ ಪಿಡದಲ್ಲಿ ಮಂಡಿಸು ಪ್ರಭು ಸೈನ್ಯಾಧ್ಯಕ್ಷರೇ ಹಾ ಪ್ರಭು ನಮ್ಮ ಸೈನ್ಯವು ಯಾವ ರೀತಿ ತಿಳಿಸು
ಒಡೆಯ ಕೇಳು ನುಡಿಯ ಈ ಪರಿಯ ಒಡೆಯ ಕೇಳು ನುಡಿಯ ಒಡೆಯ ಕೇಳು ನುಡಿಯ ಈ ಪರಿಯ ಒಡೆಯ ಕೇಳು ನುಡಿಯ ಕಡುವೈರಿಗಳ ಬಡಿಗುರುಳು ಸಸ್ಯ ಒಡೆಯ ಕೇಳು ನುಡಿಯ ಈ ಪರಿಯ ಒಡೆಯ ಕೇಳು ನುಡಿಯ ಮತ್ತೆ ವೈರಿಯ ರುಂಡವ ಸೈನ್ಯವ ಕತ್ತರಿಸುತ್ತಲೇ ಅರುಗದು ಮೆರಬವು ಮತ್ತೆ ವೈರಿಯ ರುಂಡವ ಸೈನ್ಯವ ಕತ್ತರಿಸುತ್ತಲೇ ಅರುಗದು ಮೆರವು ಒಡೆಯ ಕೇಳು ನುಡಿಯ ಈ ಪರಿಯ ಒಡೆಯ ಕೇಳು ನುಡಿಯ ಸೈನ್ಯವ ವಿಧ ವಿಧದಿಂದಲೇ ಹತ್ತಿಸುತ್ತಲೇ ರಣದಳು ಮೆರವೆವು ಸೈನ್ಯವ ವಿಧ ವಿಧದಿಂದಲೇ ಹೊಂದಿಸುತ್ತಲೇ ರಣದಳು ಒಡೆಯ ಕೇಳು ನುಡಿಯ ಈ ಪರಿಯ ಒಡೆಯ ಕೇಳು ನುಡಿಯ ಮಹಾರಾಜರೇ ಸೈನ್ಯಾಧ್ಯಕ್ಷರೇ, ನಮ್ಮ ಸೈನ್ಯವು ಶತ್ರು ಸೈನ್ಯಗಳಿಂದ ಎದುರಿಸುತ್ತ ಕೆರಳಿದ ಸಿಂಹದಂತೆ ರಾಜ್ಯಭಾರವನ್ನು ಮಾಡುತ್ತಿರುವರು ಪ್ರಭು. ಬಹಳ ಸಂತೋಷ. ನಿಮ್ಮಂತ ಅಸಹಾಯ ಶೂರರದ ಮಂತ್ರಿ ಸೈನ್ಯಾಧಿಪತಿಗಳು ಎನಗಿರುವಲ್ಲಿ ನನಗೆ ಕೊಂದು ಕೊರದೇನಿರುವುದು ಒಳ್ಳೆಯದು. ಈ ಪುಟದಲ್ಲಿ ಪಠಿಸಿ. ಆಗಬಹುದು. ಜೈಪುರ ಸೇವಕ, ಸಮಾಚಾರವೇನು? ಬಹು ಗಾಬರಿಗೊಂಡಂತೆ ಕಾಣುತ್ತಿರುವೆ. ಬೇಗ ಸಂಗತಿಯನ್ನು ತಿಳಿಸು. ಸೇವಕ, ಬಹಳ ಸಂತೋಷವಾದ ಶುಭ ಸಮಾಚಾರ ತಿಳಿಸಿದೆ. ಇದಕ್ಕಾಗಿ ನನಗೆ ತಕ್ಕ ಪುರಸ್ಕಾರ ದೊರೆಯುತ್ತದೆ. ಮಹಾಜನರೇ, ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ದೇಶ ಪರಿಶುದ್ಧವಾಯಿತು. ಮಗನೇ, ನನ್ನ ರಾಜ್ಯದ ಮನಗಳು ತಳಿರು ತೋರಣಗಳಿಂದ ಅಲಂಕೃತವಾಗಲಿ. ಸಕಲ ಪ್ರಜೆಗಳು ಹಬ್ಬವನ್ನು ಆಚರಿಸಲಿ. ಕುಮಾರ, ನೀನೀಗಲೇ ಚಂದ್ರಲಿಂಗಪ್ಪನ ಸಮಯದಲ್ಲಿ ಹೋಗಿ ಪೋರ್ತನ ಹೆಗ್ಗೇಶ್ವರ ಬಂಧಿಸಿ ಯುದ್ಧ ಘೋಷಣೆ ಮಾಡು. ತಂದೆ, ಕುಮಾರ, ಮಾತಿನ ರಹಸ್ಯವೇ ನನಗೆ ಅರ್ಥವಾಗುತ್ತಿಲ್ಲ. ಹಬ್ಬವಾಚರಿಸೆಂದು ಅಪ್ಪಣೆ ಮಾಡಿದೆ, ಕುದುರೆ ಕಟ್ಟೆಂದು ಆಜ್ಞೆ ಮಾಡುತ್ತೀಯ. ಈ ದೇಶ ಕೊದಗಿರುವ ಅಪಾಯ ಸನ್ನಿವೇಶದಲ್ಲಿ ಈ ರೀತಿ ವಿಲಾಸ ವಿಭ್ರಮಗಳಿಂದ ಮೆರೆದಾಡುವ ರೀತಿ ಈ ದೇಶಕ್ಕೆ ಇದೇ ಪ್ರಥಮ. ಕುಮಾರ, ನಿನ್ನ ಜ್ಞಾನವನ್ನು ಪಕ್ವವಾಗಬೇಕು. ಎಲ್ಲಿ ನರನು ಅಲ್ಲಿ ನಾರಾಯಣನು. ಅರ್ಜುನನ ಪರಾಭವವೆಂದರೆ ಅರ್ಜುನನ ರಕ್ಷಣೆಗಾಗಿ ಪರಮಾತ್ಮನು ಧಾವಿಸಿ ಬರುವುದರಲ್ಲಿ ಸಂದೇಹವೇ ಇಲ್ಲ. ತಂದೆ ಕುಮಾರ, ಭಾಗವತ ಶಿರೋಮಣಿಯಾದ ನಿನ್ನ ಜ್ಞಾನ ಸಂಪತ್ತನ್ನು ಈ ಅಲ್ಪನಿಂದ ಅಳೆಯಲಾದೀತೆ. ನೀನು ಕೈಗೊಂಡಿರುವ ಉಪಾಯದಿಂದ ಸ್ವಾಮಿ ಕಾರ್ಯ ಸ್ವಕಾರ್ಯಗಳೆರಡು ಲಭಿಸುತ್ತವೆ. ನನಗೆ ಅನುಜ್ಞೆಯನ್ನು ಕೊಟ್ಟು ಆಶೀರ್ವದಿಸಿ ಕಳಿಸಿ. ನಾನು ಹಯವನ್ನು ಕಟ್ಟಿ ಬರುತ್ತೇನೆ. ಹೋಗು ಕುಮಾರ, ಕಾರ್ಯ ಸಾಧಿಸಿಕೊಂಡು ಬಾ. ಸಮರವು ನಾಡಿನ ಉಷಾ ಕಾಲದಲ್ಲಿ ಶುಭ ಮುಹೂರ್ತದಲ್ಲಿ ಪ್ರಾರಂಭವಾಗಲಿ. ಸೇವಕ, ನನ್ನ ರಾಜ್ಯದ ಪ್ರತಿ ಪ್ರೌಢನು ನಾಳಿನ ಸಮರಕ್ಕೆ ಸಿದ್ಧನಾಗಿ ಬರುವಂತೆ ಡೆಂಗೂರ ಸಾರು. ಹಿಂದುಳಿದವನಿಗೆ ಮರಣ ದಂಡನೆ ಉಗ್ರ ಶಿಕ್ಷೆ ಎಂದು ತಿಳಿಸು. ಶ್ರೀ ಭಕ್ತ ಮಂದಾರ ಸಿದ್ಧ ಪಾರಿಜಾತ ಚಿತ್ತ ಜನರ ಚಕ ಚಿನ್ಮಯ ರೂಪ. ಶ್ರೀ ಭಕ್ತ ಮಂದಾರ ಸಿದ್ಧ ಪಾರಿಜಾತ. ಸಾರದಯಾಗರ ಪೂರ್ಣ ಕಟಾಕ ಸಾರದಯಾಗರ
ಭಕ್ತ ಮಂದಾರ ಚಿರ ಪಾರಿಜಾತ ಶಿತ ಜನರ ಜಗ ಚಿನ್ಮಯ ರೂಪ ಶ್ರೀ ಭಕ್ತ ಮಂದಾರ ಶಿತ ಪಾರಿಜಾತ ವರ ಕೌಸ್ತುಭಮಣಿ ರಂಜಿತ ಕಿರಣ ವರ ಕೌಸ್ತುಭಮಣಿ ವರ ಕೌಸ್ತುಭಮಣಿ ರಂಜಿತ ಕಿರಣ ವರ ಕೌಸ್ತುಭಮಣಿ ರಂಜಿತ ಕಿರಣ ವರ ಕೌಸ್ತುಭಮಣಿ ರಂಜಿತ ಕಿರಣ ವರ ಕೌಸ್ತುಭಮಣಿ ಹರ ಹರೇಶನುತ ಪ್ರಹ್ಲಾದ ರಕ್ಷಕನೇ ನರ ಹರೀಶನುತ ಪ್ರಹ್ಲಾದ ರಕ್ಷಕನೇ ಶ್ರೀ ಭಕ್ತ ಮಂದಾರ ಶಿತ ಪಾರಿಜಾತ ಶಿತ ಜನರ ರಕ್ಷಕ ಚಿನ್ಮಯ ರೂಪ ಶ್ರೀ ಭಕ್ತ ಮಂದಾರ ಶಿತ ಪಾರಿಜಾತ ನನ್ನ ಜೀವನದ ಅತ್ಯಂತ ಪವಿತ್ರವಾದ ದಿನ. ಹುಟ್ಟಿನಂದಿನಿಂದಲೂ ಸತ್ಯವ್ರತನಾಗಿ ಏಕಪತ್ನಿ ವ್ರತಸ್ಥನಾಗಿ ಧರ್ಮ ಮಾರ್ಗ ಪರಿವರ್ತಕನಾಗಿ ಯಾರಿಗಾಗಿ ಪರಿತಪಿಸುತ್ತಿದ್ದೆನೋ ಆ ದಿವ್ಯ ಮಂಗಳ ಮೂರ್ತಿಯು ಗೋಚರಿಸುವ ದಿನ. ನರನನ್ನು ಹಿಂಸಿಸಿದರೆ ಎಳೆಗರಿವಿಗಾಗಿ ಬರುವ ಕಾಮಧೇನುವನಂತೆ ದೀನ ದಯಾಳುವಾದ ಕೇಶವನು ಬಂದೇ ಬರುತ್ತಾನೆ. ಪರಮಾತ್ಮನನ್ನು ಹೊಂದಿರುವ ಪಾರ್ಥನೆ ಪುಣ್ಯವಂತ. ಧನ್ಯ ಪಾರ್ಥ, ಧನ್ಯ. ನಿನ್ನ ಜನ್ಮ ಸಾರ್ಥಕವಾಯಿತು. ಈಗ ರಾಜಮಾತೆಯ ದರ್ಶನ ಪಡೆದು ಸಮರಕ್ಕೆ ಸಿದ್ಧನಾಗುತ್ತೇನೆ. ಕಾಲಾತೀತವಾಗುತ್ತದೆ. ಶ್ರೀವರ ಗೋಪಾಲ ಬಾಲ ಪಾವನ ಜಯ ಗಾನ ಶ್ರೀವರ ಗೋಪಾಲ ಪರಮಾತ್ಮ ಮಂಗಳಕರ ಪುಣ್ಯಶೀಲ ಶೃಂಗಾರ ತರಂಗ ನಿಲಯ ಮಂಗಳಕರ ಪುಣ್ಯಶೀಲ ಶೃಂಗಾರ ತರಂಗ ನಿಲಯ ಅಗಾಧಿಪ ವಿಜಯ ಮೂಲ ವಿಧಯ ಮೂಲ ಪ್ರಕಾಶ ಶಿವಧನ ಕೃಷ್ಣ ಪ್ರಕಾಶ ಶಿವಧನ ಕೃಷ್ಣ ಶ್ರೀವರ ಗೋಪಾಲ ಬಾಲ ಪಾವನ ಜಯ ಗಾನ ದೇವರ ಗೋಪಾಲ ಹರಿ ಅವತಾರ ಪುರುಷ ನನ್ನ ಕಳದನುದ ಕುಲ ಹರಿ ಅವತಾರ
ವಾಸುದೇವ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ, ಉತ್ತಮವಾದ ಪತಿ ಪುತ್ರರನ್ನು ಕೊಟ್ಟೆ. ಇನ್ನು ನಿನ್ನ ದರ್ಶನವನ್ನು ಲಭಿಸಲಿಲ್ಲ. ಸುಮಂಗಲಿಯಾದ ನನ್ನನ್ನು ನಿನ್ನ ಪಾದಚರಣಗಳಲ್ಲಿ ಸ್ಪರ್ಶಿಸಿಕೊಂಡು ಇದೇ ನನ್ನ ಕೊನೆಯ ಆಸೆ. ಜನನಿ ಕುಮಾರ, ಹಸ್ತಿನಾಪುರದ ರಾಜನಾದ ಧರ್ಮರಾಜನ ಯಜ್ಞಾಶ್ವವನ್ನು ಹಿಡಿದು ಬಂಧಿಸಿದ್ದೇನೆ. ಈ ದಿನ ನನಗೂ ಅರ್ಜುನನಿಗೂ ಘೋರ ಯುದ್ಧವಾಗುವುದಿದೆ. ಆ ಯುದ್ಧದಲ್ಲಿ ನನಗೆ ಜಯ ಹರಸಿ ನನಗೆ ಆಶೀರ್ವದಿಸಿ ಕಳಿಸು ತಾಯಿ. ಕುಮಾರ, ನಾನು ಅಜ್ಞಾನಕ್ಕೊಳಗಾದೆ. ನಾನು ಬೋಧಿಸಿದ ಧರ್ಮ ರಹಸ್ಯಗಳನ್ನೆಲ್ಲವೂ ಅವು ಪ್ರತಿಫಲವೂ ಕೊಡದೆ ಇಲ್ಲದೆ ಹೋಯಿತೆ. ಅರ್ಜುನನು ರಣರಂಗದಲ್ಲಿ ಇಳಿದಾಗ ನೀನು ಅವರನ್ನು ಸೋಲಿಸಲೇಬೇಕು. ಹಾಗೆಯೇ ಅರ್ಜುನನು ಕುದುರೆಗಳನ್ನು ಕಾಯುತ್ತಾನೆ, ಹಾಗೆಯೇ ಶ್ರೀಹರಿಯನ್ನು ಸಹ ಕಾಯುತ್ತಾನೆ. ಹಾಗೆಯೇ ನೀನು ಸಹ ಅವರನ್ನು ಗೆದ್ದು ಪರಾಜಿತನಾಗಿ ಹೋಗುಬಾ. ತಾಯಿ, ನಿನ್ನ ಹಾರುಂಡ ನನಗೆ ನಿನ್ನ ಉದಾತ್ತ ಭಾವಗಳು ವರ್ಧಿಸಿರುವುದರಲ್ಲಿ ಸಂದೇಹವೇನು ತಾಯಿ. ಜನಕನು ಸಹ ನಿನ್ನ ಅಭಿಪ್ರಾಯವನ್ನೇ ಸೂಚಿಸಿದ್ದಾನೆ. ಶ್ರೀಹರಿಯ ಆಗಮನದ ಉಪಾಯ ಸೂಚಿಸಿದ್ದಾನೆ. ಕೈಯನ್ನು ಹಿಡಿದೆಳೆದರೆ ಮೈ ತಾನಾಗೆ ಬರುವುದರಲ್ಲಿ ಏನು ಸಂದೇಹ ತಾಯಿ. ಕುಮಾರ, ಅರ್ಜುನನು ಯುದ್ಧಕ್ಕೆ ಇಳಿದಾಗ ಅವನು ಪರಾಜಿತನಾಗಲೇಬೇಕು.
ಹಾಗೆಯೇ ಅವನ ಹಿಂದಿರುವ ಶ್ರೀಹರಿಯೂ ಸಹ ಅವನ ಅಪರಾಜಿತರ ಕಾರಣವಾಗಿ ಬಂದೇ ಬರುತ್ತಾನೆ. ಆಗಲೇ ಯುದ್ಧ ಮಾಡಿ ಅವರನ್ನು ಗೆದ್ದು ಬಾ. ಅಮ್ಮ, ಇದು ಪ್ರಾರ್ಥನೆಯಲ್ಲ ತಾಯಿ, ರಾಜಮಾಹತೆಯ ಮಹದಾಜ್ಞೆ. ಇಂತಹ ಸುಯೋಗಕ್ಕಾಗಿ ಜನ್ಮವೆತ್ತಿದ ನಾನು ಇಂತಹ ಪುಣ್ಯ ಸಂಧಿಯಲ್ಲಿ ಮೈಮರೆತು ಭ್ರಷ್ಟನಾಗುತ್ತೇನೆಯೇ ತಾಯಿ. ಹೋಗು. ನನ್ನ ಜೀವನದ ಹೆಂಗು ತೊರೆದು ನರನಾರಾಯಣನನ್ನು ಗೆಲ್ಲದಿದ್ದರೆ ನಾನು ನಿನ್ನ ಮಗನೇ. ನಿನ್ನ ಆಜ್ಞೆಯೇ ನನಗೆ ಮಹಾಶೀರ್ವಾದ ತಾಯಿ. ಹೋಗು ಪರಾಕ್ರಮವೇ, ಪರಜಿತ ಹೋಗು ಪರಾಕ್ರಮವೇ. ಹೋಗು ಪರಾಕ್ರಮವೇ, ಹೋಗು ಪರಾಕ್ರಮವೇ. ಮಗುವೇ ನಿನ್ನ ಕುಲಬಾಂಧವರಿಯರೇ, ಮಗುವೇ ನಿನ್ನ ಕುಲಬಾಂಧವರಿಯರೇ, ಕರುಣು ಪಾತ್ರವೇ, ಹೋಗು ಪರಾಕ್ರಮವೇ. ಹೋಗು ಪರಾಕ್ರಮವೇ, ಪರಜಿತ ಹೋಗು ಪರಾಕ್ರಮವೇ. ಕುಮಾರ, ಅಮ್ಮ, ಕುಮಾರ, ಯುದ್ಧಕ್ಕೆ ಸಿದ್ಧನಾಗು. ನಾನು ಬೋಧಿಸಿದ ಫಲವನ್ನು ನೀನು ಯುದ್ಧದಲ್ಲಿ ಸಿದ್ಧನಾಗು. ಆ ಹರಿಯು ಬಂದೇ ಬರುತ್ತಾನೆ ಅಲ್ಲಿಗೆ. ನೀನು ಯುದ್ಧ ಮಾಡದೆ ಹೋದರೆ ನನ್ನ ಹೆತ್ತ ತಾಯಿಯ ಕರುಳನ್ನು ಕಿತ್ತೊಗೆದಂತೆ. ಯುದ್ಧಕ್ಕೆ ಸಿದ್ಧನಾಗಿ ಸಮರದಲ್ಲಿ ಗೆದ್ದು ಬಾ. ಇದೇ ನಿನ್ನ ತಾಯಿಯ ಮನದಿಚ್ಛೆ. ಜನನಿ, ಧನ್ಯನಾದೆನು. ನರನಂ ಖಂಡಿಸಿ ಬರದಿರೇ ಅಮ್ಮ. ನರನಂ ಖಂಡಿಸಿ ಬರದಿರೇ ಘೋರ ನರಕವೆಲಾಗಲಿ ಇದು ಸಹಜ ಜನನಿ. ಅಮ್ಮ, ಕುಮಾರ, ವರಮಾತೆಯ ನಿನ್ನಯ ದಯದಿ ವರಮಾತೆಯ ನಿನ್ನಯ ದಯದಿ ದುರದ ಜಯಿಸಿ ಬರುವೆ ನಿನ್ನ ಪಾದದಾಣೆ ಜನನಿ. ತಾಯಿ, ಎಂತಹ ಮಾತನಾಡುತ್ತಿರುವೆ. ಸಿಂಹದ ಉದರದಲ್ಲಿ ಹುಲ್ಲೆಯು ಜನಿಸುವುದೇ? ನನ್ನ ಸ್ವಭಾವ ಸಮರೋತ್ಸಾಹಗಳು ಎತ್ತ ಮಾತಿಗೆ ತಿಳಿಯದ ಹಂಸಗಳೇ. ನಾನು ನಿನ್ನ ಕೀರ್ತಿ ಬೆಳಗುವ ಜ್ಯೋತಿಯಲ್ಲವೇ? ಅಪಕೀರ್ತಿಯ ಅಣುಗನೇ ತಾಯಿ. ಇಂತಹ ಸಂಶಯ ನಿನ್ನ ಮನಸ್ಸಿನಲ್ಲಿ ಬಾರದಿರಲಿ. ಶ್ರೀಹರಿಯ ಮೆಚ್ಚುವಂತಹ ನನ್ನ ಪರಾಕ್ರಮವನ್ನು ತೋರಿಸಿ ನರನಾರಾಯಣರನ್ನು ಗೆಲ್ಲದಿದ್ದರೆ ನನಗೆ ಪುಣ್ಯಲೋಕಗಳನ್ನು ಪ್ರಾಪ್ತವಾಗದಿರಲಿ. ಕುಮಾರ, ಬೇಸರ ಪಡಬೇಡ. ನಾನು ನಿನ್ನ ಯುದ್ಧಕ್ಕೆ ಹೋಗಬೇಕೆಂದು ಆಸೆಯಿಂದ ನನ್ನ ಮನದಿಚ್ಛೆಯಿಂದ ನಿನಗೆ ಈ ರೀತಿ ಮಾತನಾಡಿದನಷ್ಟೇ. ಹೋಗು, ಗೆದ್ದು ಬಾ, ಜಯಶಾಲಿಯಾಗಿ ಬಾ ಕುಮಾರ. ಜನನಿ, ಧನ್ಯನಾದೆನು. ನಾನಿನ್ನು ಬರುತ್ತೇನೆ ತಾಯಿ. ಹೋಗಿ ಬಾ ತರುಣವೀರ. ನನ್ನ ಜೀವವೆಂದು ನಾನು ನಿನ್ನೊಳು
ಪುತ್ರನು ಸಮರಕ್ಕೆ ಹೊರಟಿರುವೆಂದು ಕಂಚಕಿಯು ವರ್ತಮಾನವನ್ನು ತಿಳಿಸಿದರಲ್ಲ, ನಾನೇನು ಮಾಡಲಿ? ನರನಾರಾಯಣರೊಡನೆ ಆರ್ಯಪುತ್ರನು ಹೇಗೆ ಜಯಿಸಬಲ್ಲ? ನನಗೊಂದು ತಿಳಿಯದಾಗಿದೆಯಲ್ಲ, ನಾನೇನು ಮಾಡಲಿ? ಇದೇನು ವಿಧಿಯಾಟ ದೇವ, ಇದೇನು ವಿಧಿಯಾಟ. ಇದೇನು ವಿಧಿಯಾಟ ದೇವ, ಇದೇನು ವಿಧಿಯಾಟ. ಕಾಂತನು ಸಮರಕ್ಕೆ ಹೋಗುತ್ತಲಿರುವ, ಕಾಂತನು ಸಮರಕ್ಕೆ ಹೋಗುತ್ತಲಿರುವ. ಇದೇನು ವಿಧಿಯಾಟ ದೇವ, ಇದೇನು ವಿಧಿಯಾಟ. ಹರಿಯನ್ನು ಜಯಿಸಲು ನರನಿಗೆ ಸಾಧ್ಯವೇ? ತರವೇ ಕಾಂತನಿಗೆ. ಹರಿಯನ್ನು ಜಯಿಸಲು ನರನಿಗೆ ಸಾಧ್ಯವೇ? ತರವೇ ಕಾಂತನಿಗೆ. ವಂಶವನ್ನು ಬೆಳಗುವರಾರು, ವಂಶಜ್ಯೋತಿಯ ಬೆಳಗುವರಾರು. ಇದೇನು ವಿಧಿಯಾಟ ದೇವ, ಇದೇನು ವಿಧಿಯಾಟ. ಕಾಂತನು ಹೋಗುತ್ತಲಿರುವ, ಕಾಂತನು ಸಮರಕ್ಕೆ ಹೋಗುತ್ತಲಿರುವ. ಇದೇನು ವಿಧಿಯಾಟ ದೇವ, ಇದೇನು ವಿಧಿಯಾಟ. ಅಯ್ಯೋ, ಇದೇನಿದು? ನನ್ನ ಪತಿಯು ಸಮರಕ್ಕೆ ಹೋಗುತ್ತಲಿರುವರು. ನಾನೇನು ಮಾಡಲಿ? ನನ್ನ ಸ್ವಾಮಿಯು ಆ ನರನಾರಾಯಣರನ್ನೇ ಯುದ್ಧ ಮಾಡಲು ಸಾಧ್ಯವೇ? ಅದು ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಸ್ವಾಮಿ ಏನಾದರೂ ಮಡಿದರೆ ನಾನೇನು ಮಾಡಲಿ? ನಾನೇನು ಮಾಡುವುದು? ಈ ರಾಜ್ಯ ಲಕ್ಷ್ಮಿಯನ್ನು, ಈ ರಾಜ್ಯವನ್ನು ಯಾರು ತಾನೇ ಪೋಷಿಸುವರು? ನಾನೇನು ಮಾಡಲಿ? ಇರಲಿ, ಇಷ್ಟು ಕಾಲವಾದರೂ ನನ್ನ ಸ್ವಾಮಿಯು ಬಾರದಿರಲು ಕಾರಣವಾದರೂ ಏನಿರಬಹುದು? ನನ್ನ ಸ್ವಾಮಿಯು ಬಂದೊಡನೆ ಋತುಸ್ನಾತಳಾದ ನಾನು ನನ್ನ ಸ್ವಾಮಿಯಿಂದ ನಾನು ಗರ್ಭವನ್ನು ಧರಿಸಿಕೊಳ್ಳುವೆನು. ಎಲ್ಲಿ ನನ್ನ ಸ್ವಾಮಿ ಇನ್ನು ಬಾರಲೇ ಇಲ್ಲವಲ್ಲ, ನಾನೇನು ಮಾಡಲಿ? ಯುವರಾಣಿಯವರು ಸಂಗೀತದಲ್ಲಿ ತಲ್ಲೀನಳಾಗಿ ನನ್ನ ಆಗಮನದ ಅರಿವೇಲದಂತಾಗಿರುವುದಲ್ಲ. ಭಾಗ್ಯವಿದು ಭಾಮಿನಿ, ಭಾಗ್ಯವಿದು ಭಾಮಿನಿ. ಜಗನ್ನ ಶೋಧಿನಿ ಶಿರಾಣಿ ಗುಣಮಣಿ. ಪ್ರಭಾವತಿ ಜಗನ್ನ ಶೋಧಿನಿ ಶಿರಾಣಿ ಗುಣಮಣಿ. ಭಾಗ್ಯವಿದು ಭಾಮಿನಿ. ಮಂದಿರದ ಪ್ರೇಮ ಸುಮದೊಳು ಪ್ರೀತಿ, ಮನ ಮಂದಿರದ ಪ್ರೇಮ ಸುಮದೊಳು ನವ ಸುಂದರ ತವ ಮೂರ್ತಿಯ ಮೂಡಿತು. ಪ್ರಭಾವತಿ ನವ ಸುಂದರ ತವ ಮೂರ್ತಿಯ ಮೂಡಿತು. ಭಾಗ್ಯವಿದು ಭಾಮಿನಿ. ಗಗನ ಶೋಭಿನಿ ಶಿರಾಣಿ ಗುಣಮಣಿ. ಗಗನ ಶೋಭಿನಿ ಶಿರಾಣಿ ಗುಣಮಣಿ. ಭಾಗ್ಯವಿದು ಭಾಮಿನಿ. ಪ್ರಭಾವತಿ ತಣಿಸಿ ಮನವ ಸುಡುವ ಪನಿಗೆ
ಸುಡುವಾತ್ಮನಿಗೆ ಉನ್ನಿಸಿ ನಲಿಸುವ ಪ್ರೇಮದ ರಾಗಿಣಿ ಉನ್ನಿಸಿ ನಲಿಸುವ ಪ್ರೇಮದ ರಾಗಿಣಿ ಭಾಗ್ಯವಿದುವ ಭಾಮಿನಿ ಗಗನ ಶೋಧಿನಿ ಶಿರಾಣಿ ಗುಣಮಣಿ ಗಗನ ಶೋಧಿನಿ ಶಿರಾಣಿ ಗುಣಮಣಿ ಭಾಗ್ಯವಿದುಹ ಭಾಮಿನಿ ಪ್ರಭಾವತಿ ಸಂಗೀತದಲ್ಲಿ ತಲ್ಲೀನಳಾಗಿ ನನ್ನ ಆಗಮನದ ಅರಿವೇ ಇಲ್ಲದಂತಾಗಿರುವುದಲ್ಲ. ಪ್ರಾಣೇಶ್ವರ, ಆರ್ಯಪುತ್ರ, ನಿಮ್ಮ ಸ್ವಾಗತವನ್ನು ಬಯಸದೆ ನಾನು ಅನ್ಯ ಮನಸ್ಕಳಾಗಿದ್ದಕ್ಕೆ ನಾನು ನಿಮ್ಮೊಡನೆ ಕ್ಷಮೆಯಾಚಿಸುವೆನು ಸ್ವಾಮಿ. ಪ್ರೇಯಸಿ, ನಾನು ನಿನ್ನನ್ನು ಕ್ಷಮಿಸುವುದಕ್ಕೆ ಅಂತಹ ಅಪರಾಧವಾದರೂ ಏನಿದೆ? ಈ ದಿನ ನಿನಗೊಂದು ಶುಭವಾರ್ತೆಯನ್ನು ತಂದಿರುವೆನು, ಹೇಳಲೇ? ಸ್ವಾಮಿ, ಅದೇನದು ಅಂತಹ ಶುಭವಾರ್ತೆ? ನಾನು ಅದನ್ನು ಕೇಳಿ ಸಂತೋಷ ಪಡುವೆನು, ಬೇಗ ಹೇಳಿ ಸ್ವಾಮಿ. ಪ್ರಿಯತಮೆ, ಪಾರ್ಥನ ಯಜ್ಞಾಶ್ವವನ್ನು ಹಿಡಿದು ಬಂಧಿಸಿದ್ದೇನೆ. ಆತನೊಡನೆ ಕಾದಲೋಸುಗ ನಾನು ರಣಭೂಮಿಗೆ ಹೊರಟಿದ್ದೇನೆ. ಶ್ರೀಹರಿಯ ದರ್ಶನ ಕೂಡ ಸಾಧಿಸುವ ಉಪಾಯ ಸಾಧಿಸಿದ್ದೇನೆ. ನರನಾರಾಯಣನಿಗೆ ನನ್ನ ಪರಾಕ್ರಮವನ್ನು ತೋರಿಸಿ ರಣಭೂಮಿಯಲ್ಲಿ ಏಕಚಕ್ರೇಶ್ವರನಂತೆ ಮೆರೆಯುವ ಅಭಿಲಾಷೆ ಇದೆ. ಪ್ರಾಣೇಶ್ವರ, ಹೋಗಬೇಡ ವೈಕಾಂತನೇ, ಹೋಗಬೇಡ ವೈಕಾಂತನೇ, ಕಾಕ ಸುನೀತ ಶೃಂಗಾರ ಬರಿತ, ಹೋಗಬೇಡ ವೈಕಾಂತನೇ. ಆರ್ಯಪುತ್ರ, ಆ ನರನಾರಾಯಣರನ್ನು ಜಯಿಸಿ ಉಳಿಯಬಲ್ಲರೇ ಸ್ವಾಮಿ ಈ ಧರೆಯೊಳಗೆ? ಖಂಡಿತವಾಗಿಯೂ ಬೇಡ ಸ್ವಾಮಿ, ನೀವು ಆ ಯುದ್ಧವನ್ನು ಮಾಡಬೇಡಿ. ಕಾತರ ನೇತ್ರೆ ಪ್ರೀತಿಸಿ ಕಳುಹಿಸು ಕಾತರ ನೇತ್ರೆ ಪ್ರೀತಿಸಿ ಕಳುಹಿಸು ಶಾಸ್ತ್ರದ ಜನೆ ನಾನು ಶಾಸ್ತ್ರದ ಜನೆ ನಾನು ಹೋಗಿರು ನನಗೆ ಏತಕ್ಕೆ ಚಿಂತಿಸಬೇಕಾದೆ ಗುಣವಂತೆ ಸುಸ್ವಾಂತೆ ಏತಕ್ಕೆ ಚಿಂತಿಸಬೇಕಾದೆ ಪ್ರೇತಿ ಹರಿನರರನ್ನು ಧನು ಜಯಿಸುತ್ತೆ ಹರಿನರರನ್ನು ಧನು ಜಯಿಸುತ್ತೆ ಹರಿಭಕ್ತನ ನೆನೆಸಿ ಹರಿಭಕ್ತನ ನೆನೆಸಿ ಹರೆಯಳು ನೆನೆವೆ ಏತಕ್ಕೆ ಚಿಂತಿಸಬೇಕಾಂತೆ ಗುಣವಂತೆ ಸುಸ್ವಾಂತೆ ಏತಕ್ಕೆ ಚಿಂತಿಸಬೇಕಾಂತೆ ದೇವಿ,
ಸ್ವಧರ್ಮ. ಕ್ಷತ್ರಿಯನಿಗೆ ಯುದ್ಧವೆಂದರೆ ಮಕ್ಕಳ ಆಟದಂತೆ, ಮೃತ್ಯುವೆಂದರೆ ಸ್ನೇಹಿತನಂತೆ. ಪ್ರಾಣೇಶ್ವರ, ಹಾಗಾದರೆ ಈ ರಣಭೂಮಿಯಲ್ಲಿ ಒಂದು ವೇಳೆ ನೀವೇನಾದರೂ ಮೃತ್ಯುವೇನಾದರೂ? ಹೇಳು ದೇವಿ, ಏಕೆ ಅರ್ಧೋಕ್ತಿಯಲ್ಲಿ ಏಕೆ ನಿಲ್ಲಿಸಿದೆ? ಸ್ವಾಮಿ ಪ್ರಾಣೇಶ್ವರ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಸಹ ನಾನು ಜೀವಿಸಲಾರೆನು ಸ್ವಾಮಿ. ಅಂಜಬೇಡ ಕ್ಷತ್ರಿಯನಂದಿನಿ, ನೀನು ವೀರವನಿತೆ. ಸ್ವಾಮಿ ನಾನು ಅಂಜುತ್ತಿಲ್ಲ ಸ್ವಾಮಿ, ನಾನು ಅಂಜುತ್ತಿಲ್ಲ. ಆ ನರನಾರಾಯಣರನ್ನು ಜಯಿಸಿ ಉಳಿಯಬಲ್ಲರೇ ಸ್ವಾಮಿ ಈ ಧರೆಯೊಳಗೆ? ಬೇಡ ಸ್ವಾಮಿ, ಬೇಡ. ಮರುಳೆ, ನಾನು ಅವರಿಬ್ಬರಿಗೂ ಮಣ್ಣು ಮುಕ್ಕಿಸುತ್ತಿದ್ದರೆ ನಿನಗೆ ಪತಿಯೇ. ಸಂಶಯವನ್ನು ದೂರ ಮಾಡಿ ಪ್ರೇಮದಿಂದ ನನ್ನನ್ನು ಸಮರಕ್ಕೆ ಕಳುಹಿಸು. ಸ್ವಾಮಿ ಏಕಿಷ್ಟೊಂದು ಅವಸರ? ದೇವಿ, ಇದು ರಾಜಾಜ್ಞೆ, ತಪ್ಪಿದರೆ ತಲೆದಂಡ ಕೊಡಬೇಕಾಗುತ್ತದೆ. ಸ್ವಾಮಿ ರಾಜಾಜ್ಞೆಯು ಪ್ರಜೆಗಳಿಗೆ ಮಾತ್ರ, ಯುವರಾಜರಿಗಲ್ಲ. ಏಕೆ? ಸ್ವಾಮಿ ಅದೇನೆಂದರೆ ನನ್ನ ಮನದಿಚ್ಛೆಯನ್ನು ನಾನು ನಿಮ್ಮೊಡನೆ ಹೇಳಬೇಕಲ್ಲವೇ ಸ್ವಾಮಿ? ಪ್ರಿಯತಮೆ, ಅಗತ್ಯವಾಗಿ ಹೇಳಬಹುದು. ನಿನ್ನ ಮನದಿಚ್ಛೆನೆ ಹೇಳು, ಪ್ರಾಣ ಕೊಟ್ಟೆ ಆದರೂ ನಡೆಸಿಕೊಡುತ್ತೇನೆ. ಸ್ವಾಮಿ ಶ್ರೀಹರಿಯೊಂದಿಗೆ ಯುದ್ಧ ಮಾಡಿ ಜಯಿಸಬಲ್ಲರೇ ಸ್ವಾಮಿ ಈ ದರೆಯೊಳಗೆ? ಮಾನವರನ್ನು ಕಾದಾಡಿ ಗೆಲ್ಲಬಲ್ಲನೇ ಸ್ವಾಮಿ, ಹಾಗೂ ಜಯಿಸಬಲ್ಲನೇ ಸ್ವಾಮಿ. ಹುಚ್ಚಿ, ಶ್ರೀಹರಿಯು ಭಕ್ತ ಪರಾಧೀನನು, ನಾನು ಆತನ ಭಕ್ತನಲ್ಲವೇ? ನರನು ಪರಾಜಿತನಾದರೆ ಆತನನ್ನು ಯಾರು ಅನಾಥ ರಕ್ಷಕ ಎಂದು ಆಡಿ ಕೊಂಡಾಡಿ ನಲಿಯುತ್ತಾರೆ. ಒಂದು ವೇಳೆ ಮಡಿದರೆ ಸ್ವಾಮಿ ಶ್ರೀಹರಿಯ ಹಸ್ತದಿಂದ ಕೊಲ್ಲಲ್ಪಟ್ಟು ಶ್ರೀಹರಿಯಲ್ಲೇ ಐಕ್ಯವಾಗುತ್ತದೆ. ಇದಕ್ಕಿಂತ ಉತ್ತಮವಾದ ಗತಿ ಎಲ್ಲಿ ಸಿಗುತ್ತದೆ? ಯಾರು ಕೊಡುತ್ತಾರೆ? ಹೇಳು ದೇವಿ. ಪ್ರಾಣೇಶ್ವರ, ಆಗ ಈ ರಾಜ್ಯವನ್ನು ಪರಿಪಾಲನೆ ಮಾಡುವವರು ಯಾರು ಸ್ವಾಮಿ? ದೇವಿ, ತಂದೆ ಇದ್ದಾರೆ, ತಮ್ಮಂದಿರಿದ್ದಾರೆ. ಪ್ರಾಣೇಶ್ವರ, ಅವರೆಲ್ಲರೂ ಹೇಡಿಗಳು. ಹೆಂಡತಿಯವರೊಂದಿಗೆ ಚೆಕ್ಕ ಚಿಂಗನ್ನವನ್ನು ಆಡಿಕೊಂಡು ಕಾಲವನ್ನು ಕಳೆಯುವಂತವರು. ಅವರು ಶೂರರು, ವಿಕ್ರಮರು. ಆರ್ಯಪುತ್ರ, ನೀವು ನರನಾರಾಯಣರನ್ನು ಗೆಲ್ಲಲು ಸಾಧ್ಯವೇ ಸ್ವಾಮಿ? ಅದೆಂದಿಗೂ ಸಾಧ್ಯವಿಲ್ಲ ಸ್ವಾಮಿ. ಹಾಗೇನಾದರೂ ಜಯಿಸಿದರೆ ಅದು ಸಾಧ್ಯವೇ ಆಗುವುದಿಲ್ಲ ಸ್ವಾಮಿ. ನೀವು ಒಂದು ವೇಳೆ ಏನಾದರೂ ಮರಣವನ್ನೇನಾದರೂ ಹೊಂದಿದರೆ ನಾನೇನು ಮಾಡಲಿ ಸ್ವಾಮಿ? ಅದಕ್ಕಾಗಿ ನಾನು ಋತುಸ್ನಾತಳಾಗಿದ್ದೇನೆ, ನೀವು ನನಗೆ ಗರ್ಭದಾನವನ್ನು ಮಾಡಿ ಹೋಗಿ ಸ್ವಾಮಿ. ಆಗ ಈ ನಿಮ್ಮ ಸಾಮ್ರಾಜ್ಯವನ್ನು ಕಾಪಾಡಲು ರಕ್ಷಿಸಲು ಒಬ್ಬ ಪುತ್ರನನ್ನು ನೀಡುವಂತಾಗುವುದು. ದೇವಿ, ನೀನು ಹೇಳುವುದು ಒಂದು ವಿಧದಲ್ಲಿ ಧರ್ಮಸಮ್ಮತವಾದರೂ ಅದು ಈ ಸಂದರ್ಭದಲ್ಲಿ ಧರ್ಮ ಸೂಕ್ತವಲ್ಲ, ನ್ಯಾಯವೂ ಅಲ್ಲ. ನಾನು ಕರ್ತವ್ಯ ಭ್ರಷ್ಟನಾಗುವನಲ್ಲದೆ ರಾಜದ್ರೋಹಿಯಾಗುತ್ತೇನೆ. ದಯವಿಟ್ಟು ನನ್ನನ್ನು ಹೋಗಬಿಡು ದೇವಿ. ಸ್ವಾಮಿ ಆರ್ಯಪುತ್ರ, ಈ ಸಾಮ್ರಾಜ್ಯವನ್ನು ರಕ್ಷಿಸಲು ಯಾರಾದರೂ ಒಬ್ಬರು ಬೇಕಲ್ಲವೇ ಸ್ವಾಮಿ? ಅದು ಅಲ್ಲದೆ ಈ ನನ್ನ ಕೊನೆಯಾಸೆಯನ್ನು ನೆರವೇರಿಸಲು ನಿಮಗೆ ಇಷ್ಟೊಂದು ವ್ಯಥೆಯೇ ಸ್ವಾಮಿ? ದಯಮಾಡಿ ನನ್ನ ಮಾತನ್ನು ಕೇಳಿ ನಿಮ್ಮ ವಚನವನ್ನು ಭ್ರಷ್ಟರನ್ನಾಗಿ ಮಾಡದೆ ನನ್ನ ಮಾತನ್ನು ನೆರವೇರಿಸಿಕೊಡಿ ಸ್ವಾಮಿ. ರಾಜಪುತ್ರಿ, ಆಗೋ ಕೇಳು. ರಣವಾದ್ಯ ಮುಳುಗಿ ಸಕಲರನ್ನು ಯುದ್ಧಕ್ಕಾಗಿ ಆಹ್ವಾನಿಸುತ್ತಿರುವಾಗ ನಾನು ನಿನ್ನೊಂದಿಗೆ ಕಾಮಕೇಡಿ ಆಡುತ್ತಾ ಕುಳಿತು ಉತ್ತರನನ್ನು ಹೋಲಲೆ, ಅಥವಾ ರಾಜ ಕೊಡುವ ದುರ್ಮರಣಕ್ಕೆ ಹೋಗೋಡಲೆ? ರಾಜಪುತ್ರಿ, ಕ್ಷಮಿಸು. ಸುಧನ್ವನಿಂದು ನಿಸ್ಸಹಾಯಕ, ಸತಿಗೆ ಕೊಟ್ಟ ವಚನವನ್ನು ನಡೆಸದ ವಚನ ಭ್ರಷ್ಟ. ಪ್ರಾಣೇಶ್ವರ, ಅದು ಪ್ರಜೆಗಳಿಗಷ್ಟೇ, ಯುವರಾಜರಿಗಲ್ಲ. ಅದು ಅಲ್ಲದೆ ರಾಜರು ನಿಮ್ಮನ್ನು ಕ್ಷಮಿಸಲಾರರೇ ಸ್ವಾಮಿ? ನನ್ನ ಮಾತನ್ನು ಕೇಳಿ ಸ್ವಾಮಿ. ದೇವಾ, ಇದೆಂತಹ ಧರ್ಮ ಪರೀಕ್ಷೆ? ಶ್ರೀಹರಿ, ನಿನ್ನೆ ಇಚ್ಛೆ ಹೇಗಿದೆಯೋ ಅದರಂತೆ ನಡೆಸು ಪರಮಾತ್ಮ. ದೇವಿ, ಪ್ರಾಣೇಶ್ವರ, ಯಾವ ಪ್ರಮಾದಕ್ಕಾಗಿ ಮನ್ಮಥನು ನಿನ್ನನ್ನು ಈ ರೀತಿ ಸೆರೆ ಹಿಡಿದಿದ್ದಾನೋ
ಆ ಶ್ರೀಹರಿಯೇ ಬಲ್ಲ. ರಾಜಪುತ್ರಿ, ಧರ್ಮ ಸಂಕಟಕ್ಕೆ ಸಿಲುಕಿ ನಾನು ರಾಜದ್ರೋಹಿಯಾದೆ, ಸ್ವಧರ್ಮ ದ್ರೋಹಿಯಾದೆ. ಶ್ರೀನಿವಾಸ, ಇದು ಧರ್ಮವೋ ಕರ್ಮವೋ ನಾನರಿ. ಇದರ ಫಲಾಫಲವೆಲ್ಲವೂ ನಿನಗೆ ಅರ್ಪಿತವಾಗಲಿ ಪರಮಾತ್ಮ. ಆರ್ಯಪುತ್ರ, ನಾನು ಧನ್ಯಳಾದೆನು ಸ್ವಾಮಿ, ಧನ್ಯಳಾದೆನು. ಶೃಂಗಾರವಾಹಿನಿ ಮನಮೋಹಿನಿ ಏಕಾಂತಮಣಿ ಭಾಮಿನಿ. ಶೃಂಗಾರವಾಹಿನಿ ಮನಮೋಹಿನಿ ಏಕಾಂತಮಣಿ ಭಾಮಿನಿ. ಪ್ರೇಮಾನುರಾಗಿಣಿ ಬಾಣೇಶ್ವರಿ. ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ. ಪರಮ ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ. ಪರಮ ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ. ಪ್ರಣಯ ಬೀರಿ ಬೀರಿ ಮನಕಾನಂದವಾತರು. ಶೃಂಗಾರ ವಾಹಿನಿ ಮನಮೋಹಿನಿ ಏಕಾಂತಮಣಿ ಭಾಮಿನಿ. ಚಿತ್ತಯ ಪರಿಹರಿಸಿ ಚಿರಶಾಂತಿ ಧಾರೆಯ ಹರಿಸಿ. ಚಿಂತೆಯ ಪರಿಹರಿಸಿ ಚಿರಶಾಂತಿ ಧಾರೆಯ ಹರಿಸಿ. ಹೃದಯದ ಶೋಕವನೇ ಹರಿಸಿ ಅಮರ ಲೋಕವನೇ ರಚಿಸೇ. ಸನಿದಪ ಮಗನಿಸ ಶೃಂಗಾರ ವಾಹಿನಿ ಮನಮೋಹಿನಿ ಏಕಾಂತಮಣಿ ಭಾಮಿನಿ ಭಾಮಿನಿ ಭಾಮಿನಿ. ಹಬ್ಬ, ನನ್ನಂತಹ ದುಡಚಿತ್ತನನ್ನು ನಿನ್ನ ರೂಪಾತಿಶಯದಿಂದ ಕಲಕಿ ಬಿಟ್ಟೆಯಲ್ಲ. ನೀನಲ್ಲವೇ ನಾರಿ, ನನ್ನ ಭಾಗದ ಸಿಂಗಾರಿ. ಸ್ವಾಮಿ, ಆರ್ಯಪುತ್ರ, ಇನ್ನು ಸ್ವಲ್ಪ ಕ್ಷಣವಾದರೂ ನಾವು ಇಲ್ಲಿಯೇ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳೋಣವೇ ಸ್ವಾಮಿ?